ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರೇ ನಮಸ್ತೆ. ನಾನು ಲಕ್ಷ್ಮೀಕಾಂತ್ ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ನ್ಯೂಸ್ ಪೇಪರ್ ಅಲ್ಲಿ ಮಾಹಿತಿ ಪ್ರಕಟವಾಗಿದೆ. ಬರವಣಿಗೆ ಅನ್ನುವಂಥದ್ದು ಇನ್ನೂ ಏನ್ ಪಾತ್ರ ಸರ್ಕಾರದ ಒಂದು ಹಂತದಲ್ಲಿ ಚರ್ಚೆಯಲ್ಲಿದೆ. ಬರವಣಿಗೆಯನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥ ಚರ್ಚೆಯಲ್ಲಿದೆ ಅಂತ ಹೇಳಿ ಒಂದು ನ್ಯೂಸ್ ಅನ್ನ ನೀವು ನೋಡಬಹುದು. ಸ್ನೇಹಿತರೆ, ಈ ವಿಚಾರವಾಗಿ ಸುಮಾರು ಜನ ಫೋನ್ ಮಾಡ್ತಾನೆ ಇದ್ರಿ. ಸರ್ ಹೇಗೆ ಹೇಗೆ ಇನ್ನೂ ಲೇಟ್ ಆಗತ್ತಾ, ಡಿಲೇ ಆಗತ್ತಾ, ಸರ್ಕಾರದ ಚರ್ಚೆಯಲ್ಲಿ ಹಂತದಲ್ಲಿದೆ ಅಂದ್ರೆ ಇನ್ನೂ ಏನೇನು ಬದಲಾವಣೆಗಳಾಗತ್ತಾ ಅಂತೇಳಿ. ಒಂದೊಂದ್ಸಲ ನಿಮ್ಗೆ ಗಮನಕ್ಕೆ ಇರ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಬರ್ತಕ್ಕಂತ ಎಲ್ಲಾ ಮಾಹಿತಿನೂ ಸತ್ಯ ಇರುತ್ತೆ ಅಂತ ಅನ್ಕೋಬೇಡಿ. ಯಾಕಂತಂದ್ರೆ ನ್ಯೂಸ್ ಪೇಪರ್ 100% ಅಥೆಂಟಿಕ್ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ 4-5 ಒಂದು ವಾರದ ಹಿಂದಿನ ನ್ಯೂಸ್ ಅನ್ನ ಅವ್ರ ಏನ್ ಪಾತ್ರ ಇವಾಗ ಅಪ್ಡೇಟ್ ಅನ್ನ ಮಾಡಿರ್ತಕ್ಕಂತ ವಿಚಾರ ಇದೆ. ನ್ಯೂಸ್ ಪೇಪರ್ಗಿಂತ ಮುಂದೆ ನಾವೇ ಇದೀವಿ, ಯಾಕೆ ತಲೆ ಕೆಡಿಸ್ಕೋತೀರಿ? ನ್ಯೂಸ್ ಪೇಪರ್ದವ್ರಿಗೆ ಏನ್ ಗೊತ್ತಿದೆ ಹೇಳಿ? ನೇಮಕಾತಿ ಬಗ್ಗೆ, ಆಮೇಲೆ ಈಗ ಎಕ್ಸಾಮ್ಸ್ಗಳ ಬಗ್ಗೆ. ಎಕ್ಸಾಮ್ಸ್ ಇದೇ ತಿಂಗಳಲ್ಲಿ ನಡೆಯುತ್ತೆ, ಇದೇ ಡೇಟ್ ನಡೆಯುತ್ತೆ ಅಂತ ಹೇಳಿ ನ್ಯೂಸ್ ಪೇಪರ್ದಾಗ ಏನಾದ್ರು ಗೊತ್ತಿದೆನಾ? ಆಲ್ರೆಡಿ ಬರವಣಿಗೆಯನ್ನ ಕ್ಯಾನ್ಸಲ್ ಮಾಡಿ ನಮ್ಮ ಬೇಡಿಕೆಗಳಿಗೆ ಏನು ಓರಲ್ 50%, ಡಿಗ್ರಿ ಓರಲ್ 50%, ಸಾಮಾನ್ಯ ಶಿಕ್ಷಕರು, ಆಮೇಲೆ ಸಾಕಷ್ಟು ಏನೇನ್ ನಾವು ರಿಕ್ವೆಸ್ಟ್ ಕೊಟ್ಟಿದ್ದೀವಿ, ಅದು ಆಲ್ರೆಡಿ ಏನ್ ಪಾತ್ರ ಇದು ಏನು ಫೈಲ್ ರೆಡಿಯಾಗಿ ಕಮಿಷನರ್ ಇಂದ ಮತ್ತೆ ಸೆಕ್ರೆಟರಿ ಅವರಿಂದ ಮೂವ್ ಆಗಿ ಸಿಎಂ ಅವರ ಕಚೇರಿಯಲ್ಲಿ ಇದೆ. ನಿನ್ನೆ ಸಿಎಂ ಅವರು ಬಿಜಿ ಇರೋದ್ರಿಂದ ಬಹುತೇಕ ಒಂದು ಇಂದು ಅಥವಾ ನಾಳೆ ಈ ಒಂದು ಸಿಎಂಡರ್ ಫೈನಲ್ ಪ್ರಕಟ ಆಗತ್ತೆ. ಒಂದೊಂದ್ಸಲ ಈ ನ್ಯೂಸ್ ನೋಡಿ ಸಿಕ್ಕಾಪಟ್ಟಿ ಜನ ಸ್ಟ್ರಗಲ್ ಆಗಿದ್ರಿ. ಸರ್ ನ್ಯೂಸ್ ಇದು ಬರವಣಿಗೆ ಹೋಗುತ್ತೋ ಇಲ್ಲೋ, ಅಥವಾ ಇನ್ನೂ ಒಂದು ವಾರ ಲೇಟ್ ಆಗತ್ತೆ. ನಿಮಗೆ ಏನ್ ಪಾತ್ರ ಸುಳ್ಳು ಹೇಳಿದ್ದಾರೆ? ನಮಗೆ ಸುಳ್ಳು ಹೇಳಿಲ್ಲ, ನಾವೇ ಏನ್ ಪಾತ್ರ ಫಾಸ್ಟ್ ಇದೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನ್ಯೂಸ್ ಪೇಪರು ಒಂದು ವಾರದ ಹಿಂದಿನ ವರದಿಯನ್ನ ಅವರು ಪ್ರಕಟಣೆ ಮಾಡಿದ್ದಾರೆ. ಅವ್ರದ್ದು ಏನ್ ತಪ್ಪಿಲ್ಲ ಅಲ್ಲಿ. ಬಟ್ ನಮ್ದು ತಪ್ಪು, ಯಾಕಂದ್ರೆ ನಾವು ಬಹಳ ಅಡ್ವಾನ್ಸ್ ಆಗಿ ಕೊಡ್ತಾ ಇದ್ದೇವಲ್ಲ ನಿಮಗೆ, ಅದು ಏನ್ ಪಾತ್ರ ತಪ್ಪು. ಹಾಗಾಗಿ ಸ್ನೇಹಿತರೆ, ಯಾರು ಆತಂಕ ಪಡಬೇಡಿ. ನೇಮಕಾತಿ ಯಾವ ಕ್ಷಣದಲ್ಲೂ ಆದ್ರೂ ಆಗ್ಬಹುದು. ಯಾಕಂದ್ರೆ ನಾವು ಅಲ್ಲಿರ್ತಕ್ಕಂಥ ಎಲ್ಲಾ ಸಿದ್ಧತೆಗಳನ್ನ ನೋಡಿದೀವಿ, ಮತ್ತೆ ಲೈವ್ ಆಗಿನ ನಿಮ್ಗೆ ಕಮಿಷನರ್ ಮಾತಾಡಿದ್ದನ್ನ ನಿಮ್ಗೆ ತೋರಿಸಿದ್ದೀನಿ. ಹಾಗಾಗಿ ಆತಂಕ ಪಡಬೇಡಿ. ಬರವಣಿಗೆ ಅನ್ನುವಂಥದ್ದು ಆಲ್ಮೋಸ್ಟ್ 99% ಕ್ಯಾನ್ಸಲ್ ಆಗಿದೆ. ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಅಂದ್ರೆ ಇವ್ಯಾಲ್ಯೂಯೇಷನ್ ಸಮಸ್ಯೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಎಲ್ರು ಏನ್ ಪಾತ್ರ ಅದಕ್ಕ ಬೇಡ ಅಂತೇಳಿ ಒಂದು ಅಬ್ಜೆಕ್ಷನ್ ಬಂದಿದ್ರಿಂದ ಹಾಗಾಗಿ ಬರವಣಿಗೆ ಕ್ಯಾನ್ಸಲ್ ಆಗಿದೆ. ನೀವು ಸರ್ ಹಂಗಾತ್ರಿ ಹಿಂಗಾತ್ರಿ ಲೇಟ್ ಆಕತ್ರಿ, ಇನ್ನು ಡಿಲೇ ಆಕತ್ರಿ, ಯಾವಾಗ ಬರುತ್ತೆ ಅಂತೇಳಿ ಅದ್ಯಾವುದು ಏನ್ ಪಾತ್ರ ಊಹಾಪೋಹಗಳಿಗೆ ಗಮನ ಕೊಡ್ಬೇಡಿ. ನ್ಯೂಸ್ ಪೇಪರ್ ಏನಿಲ್ಲ, ನ್ಯೂಸ್ ಪೇಪರ್ ಹಂಗ 100% ಅಕ್ಯುರೇಟ್ ಆಗಿರಂಗಿಲ್ಲ. ಅವ್ರಕ್ಕಿಂತ ಫಾಸ್ಟ್ ನಾವೇನ್ ಪಾತ್ರ ನಿಮಗೆ ಈ ರಿಕ್ರೂಟ್ಮೆಂಟ್ ಅಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಪ್ಡೇಟ್ ಅನ್ನ ಕೊಡ್ತಾ ಇದೀವಿ. ಇದು ನಿಮಗೂ ಗೊತ್ತು. ಸೊ ನಾನು ಹೇಳ್ತಕ್ಕಂಥ ಮಾಹಿತಿ ಈಗ ಆಲ್ರೆಡಿ ಯಾವಾಗ ಎಕ್ಸಾಮ್ ನಡೆಯುತ್ತೆ, ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅನ್ನುವಂಥದ್ದನ್ನ ಸೊ ನಿಮ್ಗೆ 2 ದಿವಸದಲ್ಲಿ ಗೊತ್ತಾಗತ್ತೆ. ನಿಮ್ಗೆ ಎಕ್ಸಾಮ್ಸ್ಗಳು ಯಾವಾಗ ಆಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗತ್ತೆ. ಆಲ್ರೆಡಿ ಹೇಳಿದೀವಿ, ಅಕ್ಟೋಬರ್ 5ರಿಂದ 13 ತಾರೀಕುವರೆಗೆ. ಸುಮಾರು ಜನ ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ರಿ, ಕನಿಷ್ಠ 3 ತಿಂಗಳು ಬೇಕು ಅಂತ. ಖಂಡಿತ ನಿಮ್ಗೆ 3 ತಿಂಗಳನ್ನ ವಿಸ್ತರಣೆ ಮಾಡ್ಲಿಕ್ಕೆ ವಿಕಾಸ್ ಸರ್ ಜೊತೆ ಈಗಾಗಲೇ ಮಾತಾಡಿದ್ದೀನಿ. ಹಾಗಾಗಲ್ಲ ಅಂತಂದ್ರೆ ಖಂಡಿತ ಸರ್ ನಮಗೆ ಕೆಎಸ್ ಲೆವೆಲ್ ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ನಮ್ಗೆ 3 ತಿಂಗಳ ಅವಕಾಶ ಬೇಕು ಅಂತ ಹೇಳಿದ್ದೀನಿ. ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಚರ್ಚೆ ಮಾಡಿ ಅದಕ್ಕೆ ಒಂದು ಫೈನಲ್ ಆಗಿ ಅವರು 3 ತಿಂಗಳ ಅವಕಾಶವನ್ನ ಸೊ ಖಂಡಿತ ನಾನು ನಿಮಗೆ ಅದನ್ನ ವಿಸ್ತರಣೆ ಮಾಡಿ ಕೊಡ್ತೀನಿ. ಇದೊಂದು ನಿಮಗೆ ಮಾಹಿತಿ ಇರ್ಲಿ. 3 ತಿಂಗಳು ಬೇಕೇ ಬೇಕು. ಯಾಕಂದ್ರೆ ಕೆಎಸ್ ಲೆವೆಲ್ ಇರೋದ್ರಿಂದ ನಾವು ಇಲ್ಲಿ ಗಡಿಬಿಡಿ ಮಾಡಕ್ ಬರಲ್ಲ. ಯಾವುದೋ ಒಂದು ಸಬ್ಜೆಕ್ಟ್ ಉಳಿತು ಅಂತಂದ್ರೆ ಮತ್ತೆ ಸಮಸ್ಯೆ ಆಗತ್ತೆ. ಹಾಗಾಗಿ 3 ತಿಂಗಳ ಅವಕಾಶವನ್ನ ಬೇಡಿದ್ದೀವಿ. ಖಂಡಿತ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರ. ಮಾಡ್ಲಿಲ್ಲ ಅಂದ್ರೆ ಒಂದು ಫರ್ದರ್ ಬೇರೆ ಒಂದು ವಿಧಾನ ಇದೆ. ಆ ಮೂಲಕ ನಾವೇನಪ್ಪಾ ಅಂತಂದ್ರೆ ಒಂದು ಕನಿಷ್ಠ 3 ತಿಂಗಳು ನಿಮ್ಮ ಎಲ್ಲರ ಬೇಡಿಕೆಗಳು, ನಾನು ಅದಕ್ಕೆ ನಿಮಗೆ ಬೇಡಿಕೆ, ನಿಮ್ಮ ಒಪಿನಿಯನ್, ನನ್ನ ಒಪಿನಿಯನ್ ಅಲ್ಲ, ನಿಮ್ಮ ಒಪಿನಿಯನ್ ಕೇಳಬೇಕು ಅನ್ನೋ ಕಾರಣಕ್ಕಾಗಿನ ನಿನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದೆ. ಹೇಗಿದೆ ನಿಮ್ಮ ಒಂದು 2 ತಿಂಗಳಲ್ಲಿ ಮುಗಿಸಬಹುದಾ ಅಥವಾ 3 ತಿಂಗಳು ಬೇಕಾ ಅಂತೇಳಿ. ಖಂಡಿತ ಏನಪ್ಪಾ ಅಂದ್ರೆ 3 ತಿಂಗಳ ಅವಕಾಶ ಬೇಕೇ ಬೇಕು. ಇನ್ನು ಸಾಕಷ್ಟು ಜನ ನಿಮ್ಮ ಒಂದು ಡಾಕ್ಯುಮೆಂಟ್ಗಳು ಕರೆಕ್ಟ್ ಆಗಿ ಇದಾವೆ ಇಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಆಮೇಲೆ ಸುಮಾರು ಈ ಸಲ ಫೇಕ್ ಡಾಕ್ಯುಮೆಂಟ್ ಏನಾದ್ರು ಹಚ್ಚಿದ್ರೆ, ಅಥವಾ ಏನಾದ್ರು ಮದುವೆ ಆಗಿರ್ತಕ್ಕಂಥ ಮಹಿಳೆ ಗಂಡಂದು ಏನಾದ್ರು ಹಚ್ಚಿದ್ರೆ ಅಂತವ್ರನ್ನ ಮಾತ್ರ ಈ ಸಲ ಬಿಡುವಂತ ಮಾತನೇ ಇಲ್ಲ. ಖಂಡಿತ ಲಾಸ್ಟ್ ಟೈಮ್ ಏನ್ ಮೇಡಮ್ ಅವ್ರಿಗೆ ಹೇಳಿದ್ವಿ ನಾವು ಯಾವ ರೀತಿ ಆಕ್ಷನ್ ತಗೋಬೇಕು ಅಂತ ಹೇಳಿ. ಖಂಡಿತ ಅದಕ್ಕೆ ಆಕ್ಷನ್ ತೆಗೆದುಕೊಂಡೇ ತಗೋತಾರೆ. ಯಾಕಂದ್ರೆ ಈಗಿರ್ತಕ್ಕಂಥ ಡೈನಾಮಿಕ್ ಯಾರು ಅಂತಂದ್ರೆ ವಿಕಾಸ್ ಸರಳಕರ್ ಸರ್. ಹಾಗಾಗಿ ಯಾವುದೇ ರೀತಿ ಫೇಕ್ ಡಾಕ್ಯುಮೆಂಟು
ಮತ್ತೆ ಬೇರೆ ಏನಾದ್ರೂ ಒಂದು ಹಚ್ಚಿ ನಾನು ಅಪಾಯಿಂಟ್ಮೆಂಟ್ ಆಗ್ತೀನಿ ಅಂತಂದ್ರೆ ಆ ಒಂದು ಅಡ್ಡದಾರಿಯಿಂದ ಆಗ್ತೀನಿ ಅಂತಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಟೀಚರ್ಸ್ ರಿಕ್ರೂಟ್ಮೆಂಟ್ ಬಹಳ ಪಾರದರ್ಶಕವಾಗಿ, ಶುದ್ಧವಾಗಿ ಮತ್ತೆ ಅಷ್ಟೇ ನೀಟಾಗಿ ಏನಪ್ಪಾ ಅಂದ್ರ 100ಕ್ಕೆ 100% ಯಾವುದೇ ರೀತಿ ಅವಕಾಶಗಳಿಗೆ ಅಹಿತಕರ ಅವಕಾಶಗಳಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ದಯಮಾಡಿ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಸೊ ಅಂತ ಊಹಾಪೋಹಗಳಿಗೆ ಅಥವಾ ಯಾವ್ದಾದ್ರು ಆಸೆ ಆಮಿಷಗಳಿಗೆ ನಾನೇನಾದ್ರು ಮಾಡ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತೇಳಿ ಸಾಕಷ್ಟು ಬ್ರೋಕರ್‌ಗಳು ಇರ್ತಾರ್ರಿ. ಅಂತವ್ರಿಗೆಲ್ಲ ಏನಪ್ಪಾ ಅಂದ್ರ ನೀವು ಕಿವಿ ಕೊಡಬಾರ್ದು. ಟೀಚರ್ಸ್ ನೇಮಕಾತಿ ಅಂತಂದ್ರೆ ಎಲ್ಲ ನೇಮಕಾತಿಗಳಲ್ಲಿ ವಿಭಿನ್ನವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಟೀಚರ್ಸ್ ನೇಮಕಾತಿ. ಖಂಡಿತ ಅದೇನಪ್ಪಾ ಅಂದ್ರ ಪಾರದರ್ಶಕವಾಗಿ ನಡೆಯುತ್ತೆ. ಅಲ್ಲಿರ್ತಕ್ಕಂಥ ಅಧಿಕಾರಿನ ಆ ರೀತಿ ಏನಪ್ಪಾ ಅಂದ್ರ ಇದಾರೆ ಅವರು. ಹಾಗಾಗಿ ನೀವೆಲ್ಲ ಜಾಗೃತರಾಗ್ರಿ. ಆಮೇಲೆ ಕ್ಲಾಸ್‌ಗಳನ್ನ ಕಡೆ ಗಮನ ಕೊಡಿ. ಸಿಲೆಬಸ್ ಅನ್ನ ಕವರ್ ಮಾಡ್ಕೊಳ್ಳಿ. ಸೊ ಸ್ಪರ್ಧಾಕಾಶಿ ಅಕಾಡೆಮಿಲಿ ಸಾಕಷ್ಟು ಜನ ನಿನ್ನೆ ಒಂದು 200, 300 ಕಾಲ್ಸ್ ನಾವು ಪಿಕ್ ಮಾಡಿಲ್ಲ. ಯಾಕಂದ್ರೆ ಆಫರ್ ಕೊಟ್ಟಿದೀವಿ. ಒಂದು ಬೆಸ್ಟ್ ಆಗಿರ್ತಕ್ಕಂಥ ಅಕಾಡೆಮಿ ನಮ್ದು. ಕ್ವಾಲಿಟಿ ಆಗಿರ್ತಕ್ಕಂಥ ಕ್ಲಾಸ್‌ಗಳಿಗೆ ಸೊ ಆಫರ್ ಅನ್ನ ಕೊಟ್ಟಿದೀವಿ. ಸುಮಾರು ಕರೆಗಳನ್ನ ನಾವು ಪಿಕ್ ಮಾಡಿಲ್ಲ. ಸೊ ನಿಮ್ಮೆಲ್ರಿಗೂ ಏನಪ್ಪಾ ಅಂದ್ರ ನಾನು ಸಾರಿ ಕೇಳ್ತೀನಿ. ಮತ್ತೆ ಇವತ್ತು ಮತ್ತೆ ನಾಳೆ 2 ದಿವಸ ಮತ್ತೆ ನಿಮ್ಗೆ ಏನಪ್ಪಾ ಅಂದ್ರ ಅವಕಾಶವನ್ನ ಇದೇ ಒಂದು ಪ್ರೈಸ್ ಅಲ್ಲೇ ಕೊಡ್ತೀನಿ. ತಲೆ ಕೆಡಿಸ್ಕೋಬೇಡಿ. ನಮ್ಮಲ್ಲಿ ಒಂದು ಥಿಯರಿ ಕ್ಲಾಸ್ ಇದೆ. ಇನ್ನೊಂದು ಲೈವ್ ಕ್ಲಾಸ್ ಸ್ಟಾರ್ಟ್ ಇದೆ MCQ. ಸೊ ಅದಕ್ಕೂ ಸೇರ್ಕೋಬಹುದು. ಅದು ಸಹ ಏನಪ್ಪಾ ಅಂದ್ರ ಆಫರ್ ಇದೆ. ಇದನ್ನ ತಗೊಂಡ್ರೆ ಅದು ಆಫರ್ ಸಿಗುತ್ತೆ. ದಯಮಾಡಿ ಕರೆ ಮಾಡಬೇಡಿ. ಬೇಕಾದ್ರೆ ನಿಮ್ಗೆ ಅಲ್ಲಿ ಆ್ಯಪ್ ಅಲ್ಲಿ ಸಿಗತ್ತೆ. ಆ್ಯಪ್ ಅಲ್ಲೂ ನೇರವಾಗಿ ನೀವು ಬೈ ಮಾಡ್ಕೋಬಹುದು. ಬಹಳಷ್ಟು ಕರೆಗಳು ಬಂದಿದಾವ. ನಾವು ಯಾವ ಪಿಕ್ ಮಾಡಿಲ್ಲ. ಯಾಕಂದ್ರೆ ನಮ್ಗೆ ಅದು ಕಂಟ್ರೋಲ್ ಆಗ್ತಿಲ್ಲ. ಹಾಗಾಗಿ ನೀವು ಅಲ್ಲೇ ಆ್ಯಪ್ ಅಲ್ಲೇ ತಗೋಬಹುದು. ಅಥವಾ ಡೌಟ್ಸ್ ಏನಾದ್ರು ಇದ್ರೆ ಕರೆ ಮಾಡೋದ್ರ ಮೂಲಕ ಸಂಪರ್ಕ ಮಾಡ್ಬೋದು. ಟೀಚರ್ಸ್ ನೇಮಕಾತಿ ಆಗತ್ತೆ. 1 ವಾರ, 15 ದಿವಸ, 1 ತಿಂಗಳ ಅಂತೇಳಿ ಯಾವುದೇ ಕಾರಣಕ್ಕೂ ಊಹಾಪೋಹಗಳಿಗೆ ಸೊ ಕಿವಿ ಕೊಡಬೇಡಿ. ನೇಮಕಾತಿ ಆಗತ್ತೆ. ನೀವೆಷ್ಟು ಸದೃಢಿದ್ರೆ ಅದನ್ನ ನೋಡ್ಕೊಳ್ಳಿ. ನಿನ್ನೆ ಆಗತ್ತೆ, ನಾಳೆ ಆಗತ್ತೆ ಅಂತ ಹೇಳ್ರಲ್ಲ ಸರ್, ಹಿಂದಾಗತ್ತಲ್ಲ ಅಂತ ಹೇಳ್ರಿ ಸರ್ ಅಂತ ಅನ್ನಕ್ ಹೋಗ್ಬೇಡಿ. ಹೆಚ್ಚು ಕಡಿಮೆ 2-3 ದಿನಗಳ ಕಾಲ ಹೆಚ್ಚು ಕಡಿಮೆ ಆಗತ್ತೆ. ಹೌದಾ? ನ್ಯೂಸ್ ಅವರ ತಪ್ಪು ಬರಿತಾ ಇದಾರೆ. ಕಮಿಷನರ್ ಯಾಕೆ ಈ ಹೇಳ್ತಿ ನಮ್ಗೆ ಅವತ್ತ ಲೈವ್ ಅಲ್ಲಿ ಯಾಕೆ ಹೇಳಿದ್ರು ಅಂತಂದ್ರೆ ಅವ್ರು ಮಾಡ್ಲಿಕ್ಕೆ ರೆಡಿ ಇದ್ರು. ಅಲ್ಲಿ ಸ್ವಲ್ಪ ತಾಂತ್ರಿಕ ತೊಂದರೆ ಆಯ್ತು. ಸೊ ಅದು CM ಅವರು ಅಪ್ರೂವಲ್ ಕಳಿಸಿದೀವಿ. ಅದು ಬರ್ಲಿಲ್ಲ ವಾಪಸ್. ಯಾಕಂದ್ರೆ ನೂತನ ಸಚಿವರ ಪ್ರಮಾಣ ವಚನ ಇತ್ತು. ಆಮೇಲೆ ಈಗ ರೋಸ್ಟರ್ ರೆಡಿ ಮಾಡುದು. ರೋಸ್ಟರ್ ಎಲ್ಲ ರೆಡಿ ಆಗಿದೆ. ಈಗ ಅಲ್ಲಿಂದ ಫೈಲ್ ಬರ್ಬೇಕಷ್ಟೇ. ಆ ಫೈಲ್ಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಇವನ್ CSS ದವರು ಏನಪ್ಪಾ ಅಂದ್ರೆ ನಿರ್ದೇಶಕರು ಅವರು ಕಾಯ್ತಾ ಇದಾರೆ. ಅವ್ರು ಬರ್ಲಿ, ಅದ್ ಬಂದ್ಕೂನ ಏನಪ್ಪಾ ಅಂದ್ರೆ ತಕ್ಷಣ ಕಾಲ್ ಮಾಡ್ತೀವಿ ಅಂತ ಹೇಳಿ. ಅವರೆಲ್ಲ ಸಿದ್ಧತೆಯಲ್ಲಿ ಇರುವಾಗ ನಿಮ್ಮ ಸಿದ್ಧತೆ ಯಾವ ರೀತಿಯಲ್ಲಿ ಇದೆ ನೋಡ್ಕೊಳ್ಳಿ. ಸುಮ್ನೆ ಕಮೆಂಟ್ ಹಾಕೋದು, ಇದನ್ನ ಮಾಡೋದು ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಪಟ ಏನಂತ ನಿಮ್ದು ಏನು ಸಿಲೆಬಸ್ ಕವರ್ ಇದೆ ಅದನ್ನ ಕವರ್ ಮಾಡ್ಕೊಳ್ಳಿ. ಟೆಸ್ಟ್ ಸೀರೀಸ್ಗಳನ್ನ ಅಟೆಂಡ್ ಮಾಡ್ಕೊಳ್ಳಿ. ಎಲ್ಲಾ ಕ್ಲಾಸ್ಗಳು ಲಭ್ಯ ಇದೆ ನೋಡಿ ಸ್ಪರ್ಧಾಕಾಶಿ ಅಕಾಡೆಮಿಲಿ. ಸೊ ಆಸಕ್ತರು ತಗೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಸೊ ನೀವು ಕೆಳಗಡೆ ಆ ಒಂದು ಗ್ರೂಪ್ ಮೂಲಕ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್.